ನಗರದ ಶ್ರೀ ಎಚ್.ಆರ್. ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರ ನಿವಾಸಕ್ಕೆ ಆಗಮಿಸಿದ ಶ್ರೀ ಎನ್.ಎಸ್. ಬೋಸರಾಜು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ರಾಜಕೀಯವಾಗಿ ಮತ್ತು ಗಂಗಾವತಿ ಸಮಗ್ರ ಅಭಿವೃದ್ಧಿಗಾಗಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕಿನ ರೈತ ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಚ್ಆರ್ಎಸ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಅಚ್ಚುಕಟ್ಟು ಪ್ರದೇಶದ ಬಹಳಷ್ಟು ಮಾಹಿತಿ ಮತ್ತು ಎಲ್ಲ ವಿಧಾನದ ಅನುಭವ ಇರತಕ್ಕಂಥ ದೊಡ್ಡ ರಾಜಕಾರಣಿ ಎನ್.ಎಸ್. ಬೋಸರಾಜು ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ಮಾಜಿ ಸಚಿವರು ಆತ್ಮೀಯರಾದಂಥ ಮಲ್ಲಿಕಾರ್ಜುನ ನಾಗಪುರ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯ ಹಿರಿಯರಂಥ ಶಾಂತಪ್ಪನವ್ರಿಗೆ ಸ್ವಾಗತ ಮಾಡ್ತಾ, ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ, ಇವತ್ತು ಭಾಳ ಸಂತೋಷ ಅನಿಸ್ತಿದೆ. ಯಾಕಂದರೆ ಇವತ್ತು ಬೆಳಿಗ್ಗೆ ಎಲ್ಲ ರೈತರು ನನ್ನ ಕರ್ಕೊಂಡೋಗಿ ಇವತ್ತು ಒಂದು ಗಂಗಾ ಪೂಜೆಯನ್ನು ಮಾಡಿಸಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಆದರೆ ಇವತ್ತು 2 ಬೆಳೆ ನಮ್ಮ ಭಾಗದಲ್ಲಿ ಇವತ್ತು ನಾವು 2 ಬೆಳೆಯನ್ನು ಕಳ್ಕೊಂಡಿದ್ದೀವಿ. ಹಿಂದೆ ಡ್ಯಾಮ್ ರಿಪೇರಿದಿಂದ ಮತ್ತು ಅನೇಕ ಇವತ್ತು ಮಳೆಯ ಒಂದು ಕೊರತೆಯಿಂದ ನಾವು ರೈತರು ಭಾಳಷ್ಟು ಕಂಗಾಲದಿದ್ದೀವಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಭಾಳಷ್ಟು ಅಭಿವೃದ್ಧಿ ನಮ್ಮ ರೈತ ಪರ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ರೈತರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಭಾಳಷ್ಟು ದೊಡ್ಡ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಬೋಸರಾಜು, ಅಂಪುರಗೌಡ ಅಂತ ದೊಡ್ಡ ಶಕ್ತಿಗಳು ನಮ್ಮ ಡ್ಯಾಮ್ ಹಿಂದೆ ಇರ್ತಕ್ಕಂಥವು. ಅದರಿಂದ ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ಈಗಾಗಲೇ ಮಲೆನಾಡಲ್ಲಿ ಈಗಿನ ಪ್ರಕಾರ 2 ಲಕ್ಷ ಕ್ಯೂಸೆಕ್ಸನ್ನು ಇವತ್ತು ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ತಾವು ದಯವಿಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ತಾವು ಹೇಳಿದರೆ ಖಂಡಿತವಾಗಿ ಈಗ ನಮ್ಮ ಗೇಟ್ಗಳನ್ನು ಎಡದಂಡೆ ಮತ್ತು ಎಲ್ಲ ಕಾಲುವೆಗಳಿಗೆ ಇವತ್ತು ರೈತರು ಎಲ್ಲ ಸಸಿ ಮಡಿಗಳನ್ನ ಹಾಕೊಂಡು ಇವತ್ತು ತಯಾರಾಗಿದ್ದಾರೆ. ತಾವು ದಯವಿಟ್ಟು ನಮ್ಮ ರೈತರ ಪರವಾಗಿ ತಾವು ಮಾಡ್ತೀನಿ ಅಂತೇಳಿ ವಿಶ್ವಾಸವನ್ನು ಇಟ್ಕೊಂಡು ಮುಂದೆ ನಾವು ನಾಳೆ ಬೆಳಿಗ್ಗೆನೇ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿಕೊಂಡು ನಮ್ಮ ರೈತರಿಗೆ ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ ರೈತರ ಪರವಾಗಿ ತಾವು ಮಾತಾಡಬೇಕಂತೇಳಿ ತಮ್ಮೆಲ್ಲರನ್ನು ವಿನಂತಿ ಮಾಡೋದು. ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ತಮಗೂ ಇರ್ತಕ್ಕ ಆತಂಕ ಇಡೀ ಈ ಭಾಗದ ಜನರಿಗೆಲ್ಲ ಇದೆ ಮತ್ತು ಸರ್ಕಾರಕ್ಕೆ ಇದಕ್ಕೆಲ್ಲ ಹೆಚ್ಚಿನ ಒಂದು ಆತಂಕ ಇದೆ. ಏನು ಈ ವರ್ಷ ವೆದರ್ ರಿಪೋರ್ಟ್ ನೋಡಿದಾಗ ಬರುವಂಥ ದಿನಗಳಲ್ಲಿ ಏನು ಅನಾಹುತ ಆಗ್ಬೋದು ಅಂತೇಳಿ ಸುಮಾರು 11 ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಇದೆ. 2027 ಫೆಬ್ರವರಿ 2ನೇ ತಾರೀಕುವರೆಗೂ ಫೆಬ್ರವರಿವರೆಗೂ ಈ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತೇಳಿ ವೆದರ್ ರಿಪೋರ್ಟ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಎಲ್ಲ ಮಳೆ ಆಗದ ಕಾರಣ ಎಲ್ಲ ನದಿಗಳಲ್ಲಿರ್ತಕ್ಕಂಥ ನೀರನ್ನು ಕುಡಿಯೋ ನೀರಿಗಾಗಿ ಭದ್ರವಾಗಿ ಇಟ್ಕೊಂಡು ಮುಂದೆ ಜುಲೈವರೆಗೂ
ಇವಾಗ ಬರಲಿದ್ರೆ ಮತ್ತೆ ಜುಲೈವರೆಗೂ ಮತ್ತೆ ನಮ್ಗೆ ನೀರು ಬರೋದಿಲ್ಲ. ಹಾಗಾಗಿ ಜುಲೈವರೆಗೂ ಬೇಕಾಗಿರ್ತಕ್ಕಂಥ ನೀರನ್ನು ಸ್ಟೋರೇಜ್ ಇಟ್ಕೊಂಡು ಆದಮೇಲೆ ರೈತರಿಗೆ ನೀರು ಕೊಡಬೇಕಂತ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಪ್ರಾಜೆಕ್ಟ್ ಏರಿಯಾನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಹಿತ ನಿರ್ದೇಶನ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಮಾಡಿ. ಸೊ ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಒಂದು ವಾರದಿಂದ ಕೃಷ್ಣಾದಲ್ಲಿ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆಯಾಗಿ ಈಗಾಗಲೇ 1,05,000 ಕ್ಯೂಸೆಕ್ಸು ಈಗ ಆಲ್ಮಟ್ಟಿಯಿಂದ ಕೆಳಗೆ ಹೋಗ್ತಾ ಇದೆ. ಹಾಗಾಗಿ ಇಮಿಡಿಯೇಟ್ಲಿ ಸರ್ಕಾರ 3 ದಿನದಿಂದ ಈಗಾಗಲೇ ಕೆನಾಲ್ಗಳಿಗೆ ನೀರು ಬಿಡಬೇಕಂತೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ನೀರು ಇದ್ದರೆ 1 ನಿಮಿಷ ಈ ಸರ್ಕಾರ ಜನರಿಗೆ ತೊಂದರೆ ಕೊಡೋದಿಲ್ಲ. ಈಗಾಗಲೇ ಕೃಷ್ಣಾ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾಲುಗಳಿಗೆ ನೀರು ಬಿಡಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಈ ಸಹ ನಮಗೆ ಇರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ, ಇವತ್ತು ಅಖಿಲ ಪಕ್ಷ ಮೀಟಿಂಗನ್ನು ಆಗಿದೆ. ಕಾವೇರಿ ನದಿ ಪರಿಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತಿದೆ. ಟ್ರಿಬ್ಯುನಲ್ ಏನೋ ಆದೇಶ ಆಗಿದೆ, 3,500 ಕ್ಯೂಸೆಕ್ಸ್ ಬಿಡಬೇಕು ಅಂತೇಳಿ ಡೈಲಿ. ಅದನ್ನು ನಾವು ಕೊಡೋಲ್ಲ ಅಂತೇಳಿ ನಮ್ಮವರೆಲ್ಲ ಸ್ಟ್ರೈಕು ಅದು ನಾಳೆ 13ನೇ ತಾರೀಕು ಇಡೀ ಬಂದು ಎಲ್ಲ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಡೆಲ್ಲಿಗೆ ಹೋಗಿ ಮುಖ್ಯಮಂತ್ರಿಗಳು ಅಲ್ಲೆಲ್ಲ ಕೇಂದ್ರ ಸಚಿವರು CR ಪಾಟೀಲ್ ಅವ್ರನ್ನ ಭೇಟಿಯಾಗಿ ಪರಿಸ್ಥಿತಿ ಹೇಳಿದ್ರು. ನಮ್ಮ ರಾಜ್ಯದಲ್ಲಿಂದ ಕೇಂದ್ರದಲ್ಲಿರ್ತಕ್ಕ ಮಂತ್ರಿಗಳಿಗೂ MP ಗಳಿಗೂ ಭೇಟಿಯಾಗಿ ಅವ್ರ ಮೇಲೆ ಒತ್ತಾಯ ತರಬೇಕು, ಇದು ನಾವು ಟ್ರಿಬ್ಯುನಲ್ ಕೊಟ್ಟಿದ್ದು ಮಾಡಲಿಕ್ಕೆ ಆಗೋದಿಲ್ಲ ಜಾರಿಗೊಳಿಸ್ಲಿಕ್ಕೆ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಮ್ಮ MP ಗಳಿಗೆ, ಜೋಶಿ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ, ಸೋಮಣ್ಣವ್ರಿಗೆ ಎಲ್ಲರಿಗೂ ಹೇಳಿ ಬಂದು ಈಗಾಗಲೇ ಸುಪ್ರೀಂ ಕೋರ್ಟ್ನ ಸಹಿತ ನಾವು ಅಪೀಲ್ಗೆ ಹೋಗ್ಬೇಕಂತ ಪ್ರಯತ್ನದಲ್ಲಿದೆ. ಈ 3 ದಿನದಲ್ಲಿಂದ ಪರಿಸ್ಥಿತಿ ಬದಲಾವಣೆ ಆಗಿದೆ. ಆರಂಗಿನಲ್ಲಿ ಆ ಡ್ಯಾಮ್ ಕೊಡಗಿನಲ್ಲಿ, ಯಾಕಂದ್ರೆ ನಾನು ಅಲ್ಲಿ ಇನ್ಚಾರ್ಜ್ ಇರೋದ್ರಲ್ಲಿ ನನಗೆ ಗೊತ್ತಿದೆ, 8.5 TMC ಕೆಪಾಸಿಟಿ ಇತ್ತು. ಈಗ ಅಲ್ಲಿ ಫುಲ್ ಮಳೆ ಬಂದು 19,000 ಕ್ಯೂಸೆಕ್ಸ್ ಬರ್ತಾಯಿದೆ. ಹಾಗಾಗಿ ನೀರು ಬಿಡಲೇಬೇಕು. ಅವ್ರು ಕೇಳಿದ್ದು 3,500, 10,000 ಈಗಾಗಲೇ ಬಿಟ್ಬಿಟ್ಟಾರೆ ಕಬಿನಿಲಿಂದ. ಸೊ ಹೀಗಾಗಿ ಬದಲಾವಣೆ 3-4 ದಿವಸದಲ್ಲಿ ಆಗಿದೆ. ಈಗ ನಮ್ಮ ಪರಿಸ್ಥಿತಿ ಹಂಗೆ ತುಂಗ ನಿಮ್ಮ ಕೆಪಾಸಿಟಿ ಗೊತ್ತಿದೆ, 2.4 ಮಾತ್ರ TMC, ಅದು ದೊಡ್ಡದಲ್ಲ, 3 TMC ಗ್ರಾಸು. ಸೊ ಅಲ್ಲಿ ಬಂದಿದ್ದ ನೀರು ನಮಗೆ ಬರ್ತದೆ. ಲಾಸ್ಟು 20 ದಿವಸದಿಂದ ಬಂದ ನೀರು ಸಹಿತ ನಮ್ಮ ಡ್ಯಾಮಿಗೆ ಬಂದಿದೆ. ಬಟ್ ಈಗೇನೆಂದರೆ ಒಳ್ಳೆಯ ಮಳೆ ಆಗ್ತಾಯಿದೆ ತೀರ್ಥಹಳ್ಳಿಯಲ್ಲಿ, ಅದು ನೇರವಾಗಿ ಬರ್ತದೆ. ತುಂಗಾಲಿಂದ ಬರ್ತಕ್ಕಂಥ ಈಗಾಗಲೇ ನಿನ್ನೆ ಸಾಯಂಕಾಲದ ಪ್ರಕಾರ 70,000 ಕ್ಯೂಸೆಕ್ಸು ತುಂಗಾಗೆ ಬರ್ತಾಯಿದೆ. ಅಷ್ಟು ಅವರು ಬಿಡ್ತಾ ಇದ್ದಾರೆ. ಇಲ್ಲಿ ನಮಗೆ ಬರಬೇಕಾದ್ರೆ ನಾಳೆ ಬೆಳಗ್ಗೆ ಎಫೆಕ್ಟ್ ಆಗ್ತಂತಾರೆ. ಇವತ್ತಿಗೂ ನಮ್ದು 25,000 ಐತಿ. ಇವತ್ತು ನಾನು ಬೆಳಗ್ಗೆ ಮಾತಾಡಿ ರೆಕಾರ್ಡ್ ತರಿಸಿನಿ, ಚೀಫ್ ಇಂಜಿನಿಯರ್ SC ಅವ್ರಿಗೆ ಮಾತಾಡಿದೆ. ಸೊ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆ 70,000 ಎಫೆಕ್ಟ್ ಆಗಿ ನಮಗೆ ಬರ್ತದೆ. ಅಂದರೆ ಸುಮಾರು 6 TMC ಬರ್ತದೆ 70,000 ಅಂದರೆ. ಸೊ ಹಾಗಾಗಿ ಭದ್ರಾ ಇನ್ನೂ ತುಂಬಿಲ್ಲ. ಭದ್ರಾ ತುಂಬಿದ್ರೆ ನಮ್ಗೆ ಗ್ಯಾರಂಟಿ ಇರ್ತದೆ. ಇದು 3 TMC ಇದು. ಭದ್ರಾ ತುಂಬಿದರೆ ನಮಗೆ ಎಷ್ಟು ಬರ್ತದೋ ಅಷ್ಟು ನಮಗೆ 1 ವಾರ 10 ದಿವಸ ಇನ್ಫ್ಲೋ ನಡೀತದೆ. ಇನ್ನು ಭದ್ರಾ ತುಂಬಬೇಕಾದ್ರೆ ಇನ್ನೂ 2-3 ದಿವಸ ಆಗ್ತಂತಾರೆ. ಅದೊಂದು ಸಲ ತುಂಬ್ತಂದರೆ ನಾವು ಗ್ಯಾರಂಟಿಯಾಗಿ ಎಷ್ಟು TMC ಬರ್ಬೋದು ಈ ವಾತಾವರಣದಲ್ಲಿ ಅಂತೇಳಿ ಒಂದು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಹಿತ ನಿನ್ನೆ ಮೊನ್ನೆ ಇವತ್ತು ಸಹಿತ ಒಳ್ಳೆ ಇನ್ಫ್ಲೋ ಭದ್ರಾಗೆ ಬರ್ತಾಯಿದೆ. ಅದಾದ ಕೂಡ ತುಂಬಿದ ಕೂಡ ಆಟೋಮೆಟಿಕಲಿ ನಮ್ಗೆ ಬಿಡ್ತಾರೆ. ತುಂಗಾ ಮತ್ತು ಭದ್ರಾ 2 ಇನ್ಫ್ಲೋ ಬರ್ತಾಯಿದೆ. 1 ವಾರದ ಒಳಗಾಗಿ ನಮಗೆ 50-55 TMC ತನಕ ಹೋಗ್ಬೋದು ಅಂತೇಳಿ ಅಂದಾಜಿದೆ. ಸೊ ಅದಕ್ಕೆ ನಮಗೆ ಒಂದು ಕ್ರಾಪ್ ಬೇಕಾದರೆ 3 ರಾಜ್ಯದ ಕೋಟಾ, ನಮ್ಮದೊಂದು ಕ್ರಾಪ್ ಬರಬೇಕಾದ್ರೆ ಕರ್ನಾಟಕದ್ದು 9 ಲಕ್ಷ ಎಕರೆದು 80 TMC ಬೇಕು ಅಂತ ಕ್ಯಾಲ್ಕುಲೇಷನ್ ಆಯಿತು. 80 TMC ಇದ್ದರೆ ಮಾತ್ರ ಒಂದು ಕ್ರಾಪು ಬರ್ತದೆ. ಈ 80 TMC ಯಾವಾಗ ಹೋಗ್ತಾ ಗೊತ್ತಿಲ್ಲ. ನಾವು ಆ ಗೇಟ್ಗಳ ಪರಿಸ್ಥಿತಿಯಿಂದ ನಾವು 6 ತಿಂಗಳು ಬಂದ್ ಮಾಡಬೇಕಾಗಿತ್ತು. ಅನೇಕರು ಹೇಳಿದ್ರು ಇದಾಗೋದಿಲ್ಲಂತೆ ಸ್ಟೇಟ್ಮೆಂಟ್ಗಳು ಹೇಳಿದ್ರು. ಆ BJP-ಯವರು ಮುಖಂಡರೆಲ್ಲ ಬಂದರು, ಇದು ಇವರೇ ಕಾರಣ, ನೀವೇ ಕಾರಣ, ಅವ್ರ ಕಾರಣ, ಅವೆಲ್ಲ ರಾಜಕೀಯ ಮಾತುಗಳೆಲ್ಲ ಅದು. ಆದರೆ ಅದನ್ನು ಎಂದೂ ಮಾಡಲಾದ ರೀತಿಯಲ್ಲಿ 3 ರಾಜ್ಯಗಳು ಸೇರಿ ಅಲ್ಲಿ ದುಡ್ಡು ಅವ್ರು ಕೊಡಬೇಕು. ಆಂಧ್ರ ಪ್ರದೇಶದವರು ಕೊಟ್ಟಿಲ್ಲ. ಅದನ್ನು ನಾನು ವೈಯಕ್ತಿಕವಾಗಿ ನಾನು ರಾಮಲಿಂಗಾರೆಡ್ಡಿ ಅದೊಂದು CCLದೊಂದು ಕೆಲಸ ಇತ್ತು, ಅವ್ರು ಮುಜರಾಯಿ ಮಿನಿಸ್ಟ್ರಾಗಿ ಇಬ್ಬರು ಅಲ್ಲಿ ಹೋಗಿ ಗವರ್ನರ್ ನಜೀರ್ ಸಾಬ್ ಅಂತೇಳಿ ನಮ್ಮ ಕರ್ನಾಟಕದವರೇ ಇದ್ದಾರೆ ಅಲ್ಲಿ ಆಂಧ್ರ ಪ್ರದೇಶಕ್ಕೆ. ಅವ್ರ ಹತ್ರಕ್ಕೆ ಹೋಗಿ ರಾಜಭವನದಾಗಿದ್ದು ಅವ್ರ ಹತ್ರ ಮಾತಾಡಿ, ಮತ್ತು ಅಲ್ಲಿ ಇರಿಗೇಷನ್ ಮಿನಿಸ್ಟರ್ ನಾನು ಭಾಳ ಬೇಕಿದ್ದವರು ಇದ್ದರು ಅಲ್ಲಿ ರಾಮಾಯಣ ಬಿಟ್ಟಾಗಿ ನೆಕ್ಸ್ಟ್ ಡೇನೇ ಅಲ್ಲಿ ಅವರಿಂದ 25 ಕೋಟಿ ರಿಲೀಸ್ ಮಾಡಿಸಿದ್ವಿ. ನಮ್ಮವರು ಒಂದು 10 ಕೋಟಿ ಕೊಡಬೇಕಂತೇಳಿ ನಮ್ಮವರು ಒಂದು 10 ಕೋಟಿ ಕೊಟ್ಟಿದ್ದಾರೆ, ಮಾಡಿದರು. ಭಾಳ ಟೈಮ್ಲಿ ಅದು ಶಿವಕುಮಾರ್ ಅವರು ರಾತ್ರಿಗಳು ವಾರಕ್ಕೊಂದು ಮೀಟಿಂಗ್ ಮಾಡಿದ್ರು. ಗೇಟ್ಸ್ಗಳೆಲ್ಲ ಆಗ್ಯಾವ. ಗೇಟ್ಗಳಾಗ ಮಳೆ ನೀರು ಬರ್ತದೆ, ನೀರು ಬರ್ತದೆ, ತಕ್ಷಣ ಬಿಡಬೇಕು, ಎರ್ಲಿ ಆಗತ್ತೇಳಿ ಎಲ್ಲರಿಗೂ ಸರ್ಕಾರದ ಆಸೆ ಇತ್ತು, ನಮ್ಮೆಲ್ಲರೂ. ಆದರೆ ಎಲ್ಲಿ ಇದ್ರದ್ದು ಬೇಕಾದ್ರೆ ಏನಾಗಿದೆ ಅಂಬೋದು ಪರಿಸ್ಥಿತಿ ನಿಮಗೂ ಗೊತ್ತಾಗಿದೆ. ಇವತ್ತು ನಾಳೆ ನಾಳೆ 2-3 ದಿವಸ ನೋಡಿದ ಕೂಡಲೇ ಸ್ವಲ್ಪ ಇಂಪ್ರೂವ್ ಆಗಿ 55-60 ಸೇರಿದರೆ ನಾವು ಸರ್ಕಾರದಲ್ಲಿ ಸಹಿತ ಒತ್ತಾಯ ಮಾಡಿ ಈಗಾಗಲೇ ಶ್ರೀನಾಥರು ಹೇಳಿದಂತೆ ಸರ್ಕಾರ 1 ದಿವಸ ಇಟ್ಕೊಳ್ಳೋದಿಲ್ಲ. ನಮ್ಗೆ 10.5 TMC ಬೇಕು ಅಂತಾರೆ ಕುಡಿ ನೀರಿಗೆ. ಮತ್ತು ನೆಕ್ಸ್ಟ್ ಜುಲೈ ತನಕ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿ ಕೊಪ್ಪಳ DC, ಬಳ್ಳಾರಿ DC, ರಾಯಚೂರು DC 3 ಮತ್ತು ರೀಜನಲ್ ಕಮಿಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಆಪ್ರೇಷನು ಟ್ರಾನ್ಸ್ಮಿಷನ್ ಲಾಸ್ನೆಲ್ಲ ನೋಡಲಿಕ್ಕಾಗಿ
10.5 TMC ಇದ್ದರೆ 4 ಬಾರಿಗೆ 3 ತಿಂಗಳು 2 ತಿಂಗಳಿಗೆ ನೀರು ಬಿಟ್ಟರೆ ನೆಕ್ಸ್ಟ್ ಜುಲೈವರೆಗೂ 10.5 TMC ಬೇಕಂತಾರೆ. ಸೊ ಈಗ ನೀರು ಹಿಂಗೆ ಬರ್ತಾಯಿದ್ರೆ ಆ ಪ್ರಶ್ನೆ ಬರೋದಿಲ್ಲ, ಆ ತೊಂದರೆ ಇಲ್ಲ ನಮಗೆ. ಹಾಗಾಗಿ ಈಗ ಇನ್ನೊಂದು 2-3 ದಿವಸ ನಮ್ಮೆಲ್ಲರ ಆಸೆ ಅಂತೆ ಅಲ್ಲಿ ಸ್ವಲ್ಪ ಮಳೆ ಆಗ್ತಾಯಿದ್ರೆ, ಇವತ್ತೂ ಆಗ್ತಾಯಿದೆ ಅಲ್ಲಿ ಮಳೆ ತೀರ್ಥಹಳ್ಳಿಯಲ್ಲಿ. ಸೊ ಮಳೆ ಆಯ್ತು ಅಂದರೆ ನಾವು ಇನ್ನೊಂದು 2-3 ದಿವಸದಲ್ಲಿ, ಇವತ್ತು 2ನೇ ತಾರೀಕು, 5ನೇ ತಾರೀಕು ಅಷ್ಟೊತ್ತಿಗೆ ನಮಗೆ ಕರೆಕ್ಟಾಗಿ ಅಸೆಸ್ಮೆಂಟ್ ಸಿಕ್ಬಿಡ್ತದೆ ಇನ್ನು 3 ದಿವಸ. ಹಾಂ, ವರದಾ ನದಿ ಬರಕಾಗಿದೆ ಅಂತ ಬರಲ್ಲ. ಅದೇ ಅವೆಲ್ಲ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್. ನಿಮಗೆ ಭದ್ರಾ ಕರೆಕ್ಟಾಗಿ ಆಯಿತು ಅಂದರೆ ನಮಗೆ ಮೇಜರ್ ಕಾಂಟ್ರಿಬ್ಯೂಷನ್ ಬರೋದೇ ಭದ್ರಾಳಿಂದ. ಸೊ ಅದು ಇವತ್ತು ನಾಳೆದರಲ್ಲಿ ಅದೇನಾದರೂ ತುಂಬಿದರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಭದ್ರಾದು ತುಂಗಾದು ಎಲ್ಲ. ಸೊ ಅದನ್ನು 2-3 ದಿವಸದಲ್ಲಿ ತುಂಬೋದಂತ ಆಸೆ ಇದೆ. ತುಂಬಿದ್ರೆ ನಮ್ಗೆ 5ನೇ ತಾರೀಕು ಅಷ್ಟೊತ್ತಿಗೆಲ್ಲ ಸ್ಪಷ್ಟವಾದಂಥ ಒಂದು ಪರಿಸ್ಥಿತಿ ಗೊತ್ತಾಗ್ತದೆ. ಸರ್ಕಾರದವ್ರಿಗೇನು ಅವರೇನು ಕುಡಿಯೋ ನೀರಿಗೊಂದು ಸೆಕ್ಯೂರಿಟಿ ಮಾಡ್ಕೊಂಡು ಉಳಿದ ನೀರೆಲ್ಲ ಬಿಡ್ತಾರೆ. ಆ ಬಂದಿದ್ದ ನೀರು 80 ಆದರೆ ನಮಗೆ ಪೇಡೆ ಹಾಕಲಿಕ್ಕೆ ಏನು ತೊಂದರೆ ಆಗೋದಿಲ್ಲ. 80 ಆಗಲಿದ್ರೆ ಏನು ಮಾಡಬೇಕು, ನೀವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಬೇಕಷ್ಟೇ. ಸಪೋಸ್ 60-65 ಬಂದಿದ್ದು ಬಿಡ್ತು, ಅವರಿಬ್ಬರು 15 TMC ಕೊಡಲೇಬೇಕಾದ. 60 TMC ಬಂದರೆ ಆ 2 ಸ್ಟೇಟ್ಗೆ 15 TMC ಕೊಡಬೇಕು. 45 TMCನಲ್ಲಿ ಡೈಲಿ 3/4 TMC ಬೇಕು ನಮಗೆ. 8,000 ಕ್ಯೂಸೆಕ್ಸ್ ಬಿಡ್ತೀವಿ ನಾವು. ರಾಯ ಬಸವಣ್ಣ ಇರ್ಬೋದು, ವಿಜಯನಗರ ಚಾನಲ್ಸ್ ಇರ್ಬೋದು, ಲೆಫ್ಟ್ ಬ್ಯಾಂಕ್ ಇರ್ಬೋದು, ಲೋ ಲೆವೆಲ್ ಕೆನಾಲ್ ಇರ್ಬೋದು, ಹೈ ಲೆವೆಲ್ ಕೆನಾಲ್ ಇರ್ಬೋದು, ಎಲ್ಲ ಸೇರಿದ್ರೆ ಡೈಲಿ 3/4 TMC ಹೋಗ್ತದೆ. 800 ಕ್ಯೂಸೆಕ್ಸ್, 8,000 ಕ್ಯೂಸೆಕ್ಸ್. ಸೊ ಹೀಗಾಗಿ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾಳೆ ಮುಂದೆ ಕೊನೆಗೆ ಬಂದು ಏನಾದರೂ ಬಂದಾಯ್ತು ಅಂದರೆ ಕ್ರಾಪ್ ಎಲ್ಲ ಹಾಳಾಗಿಬಿಡ್ತದೆ ರೈತರಿಗೆ. ಅವನ್ನೆಲ್ಲ ನಾವೇ ಮಾತಾಡ್ಕೊಂಡು ಎಲ್ಲ ಜನಪದಗಳು, ನೀವು ರೈತರು ನಾವು ಮಾತಾಡಿ 4-5 ದಿವಸ ಆದ್ಕೊಳ್ಳೆ ಪರಿಸ್ಥಿತಿ ನೋಡಿ. ಅದಾಯಿತು, ಪ್ಯಾಡಿ ಹೊಡೆಯೋದು ಆಗಲಿಲ್ಲ, ಆಲ್ಟರ್ನೇಟಿವ್ ಆಫ್ ಆ್ಯಂಡ್ ಡೌನ್ ಮಾಡಿ ಬೇರೆ ಯಾವುದನ್ನು ಕ್ರಾಪ್ ಹಾಕ್ಲಿಕ್ಕೆ ಅವಕಾಶ ಇದೆ. ಏನು ಮಾಡಬೇಕಂತ ನೀವೆಲ್ಲರೂ ಏನು ನಿರ್ಧಾರ ತಗೋತಾರೋ ಜನಪದಗಳು ಅದೇ ನಿರ್ಧಾರ ಹೇಳ್ತಾರೆ. ತಕ್ಷಣ ಬೇಕಾದರೆ ರಾಮನಗರ ಯಾವತ್ತು ಬೇಕಾದ್ರೆ ಯಾವ ನಿಮಿಷದಲ್ಲಿ ಬೇಕಾದರೂ ಇಲ್ಲಿಗೆ ಕರ್ಕೊಂಬಂದು ಒಂದು ಮೀಟಿಂಗ್ ಮಾಡಿ ಜನರ ಜೊತೆಯಲ್ಲಿ ನಾವು ನೀರು ಬಿಡಿಸೋ ಪ್ರಯತ್ನ ನಾವು ಮಾಡ್ಬೋದು. ಅಲ್ಲಿ ಸರ್ಕಾರದಲ್ಲಿ ಏನೋ ರೈತರಿಗೆ ತೊಂದರೆ ಕೊಡಬೇಕಂತ ಪ್ರಶ್ನೆ ಬರೋದಿಲ್ಲ. ಏನು ಯಾವ ನಿಮಿಷದಲ್ಲಿ ನಮ್ಗೆ ವಾತಾವರಣ ಅನುಕೂಲ ಆಯಿತು ತಕ್ಷಣ ನಾವು ಬಿಡ್ಬೋದು. ಆ ಪ್ರಯತ್ನ ಅಂತೂ ಶ್ರೀನಾಥವರು, ನಾವು, ಮಲ್ಲಿಕಾರ್ಜುನ ಎಲ್ಲರೂ ಸೇರಿ, ಇಲ್ಲಿರ್ತಕ್ಕಂಥ MLAಗಳು, ಮಂತ್ರಿ ಎಲ್ಲ ಸೇರಿ ಫಸ್ಟ್ ಪ್ರಯಾರಿಟಿ ನಮ್ಮದು. ಮಂತ್ರಿ ಆಗೋದು MLA ಆಗೋದು ಪ್ರಶ್ನೆ ಇಲ್ಲ. ಫಸ್ಟ್ ಪ್ರಯಾರಿಟಿ ಇದ್ದರೆ ನಾವೆಲ್ಲ ಬದುಕ್ತೀವಿ. ಈಗೆಲ್ಲ ಒಂದು ಕ್ರಾಪ್ ಹೋಯ್ತಿದೆ, 2ನೇ ಕ್ರಾಪ್ ಹೋಯ್ತಂದರೆ ಭಾಳ ಪರಿಸ್ಥಿತಿ ಗಂಭೀರ ಆಗ್ತದೆ. ಸೊ ಆ ದಿಶೆಯಲ್ಲಿ ಎವ್ರಿ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಪರಿಸ್ಥಿತಿನ ಅಧ್ಯಯನ ಮಾಡ್ತಾಯಿದ್ವಿ. ಬಂದ ಕೂಡಲೇ ನಾವೇ ಆ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ. ಮುಖ್ಯಮಂತ್ರಿಗಳು ಗೊತ್ತು ನಿಮಗೆ, ಅವ್ರು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ನೋಡ್ಕೊಂಡು ಹೋಗ್ರೆ ಅನುಕೂಲ ಆಗ್ತದ್ರೆ ಹೊಡೀರಿ ಅಂತಾರೆ. ಅವ್ರು ಹಿಂದೆ ಮುಂದೆ ನೋಡೋ ಚೀಫ್ ಮಿನಿಸ್ಟರ್ ಅಲ್ಲ ಈಗ ಬಂದವರಂತೂ. ನೀವೇನು ಅಂತೀರೋ ನೀವು ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬಿಡ್ತಾರೆ ಅವರು. ಕುಡಿಯೋ ನೀರಿಗೆ ಎಷ್ಟು ಬೇಕೋ ಅಷ್ಟು ಇಡ್ರಿ, ಉಳಿದಿದ್ದು ಹೊಡೀರಿ, ನೀವು ಪ್ಯಾಡಿಯನ್ನು ಹೊಡೀರಿ, ಜೋಳನ ಹಾಕ್ರಿ ಅಂತ ಹೇಳ್ಬಿಡ್ತಾರೆ ಅವರು. ಆವಷ್ಟು ನಾವು ಕನ್ವಿನ್ಸ್ ಮಾಡೋಷ್ಟು ನಮ್ಗೆ ಅನುಕೂಲತನ ಐತೆ ಅವ್ರ ಹತ್ರ. ಸೊ ಆ ರೀತಿಯಾಗಿ ನಾವು ಇನ್ನೊಂದು 2-3 ದಿವಸ ನೋಡಿ ಆದ ಕೂಡಲೇ ನಾವು ಇಮಿಡಿಯೇಟ್ಲಿ ಅದು 60 ಅಂತ ಹತ್ರ ಸೇರ್ತಾದರೆ ತಕ್ಷಣ ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಏನಿದೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಬಿಫೋರ್ ಲಾಸ್ಟ್ ಇಯರು ಆಗಸ್ಟ್ನಲ್ಲಿ ಬಿಟ್ಟಿವಿ ನಾವು ನೀರು. ಹೋದ ಸಲ 1 ತಿಂಗಳು ಮೊದಲು ಬಂತು. ಸೊ ಹಂಗಾಗಿ ಇನ್ನೂ ನಮಗೆ 10th 12th ಏನೋ ಪರವಾಗಿಲ್ಲ ನಾವು ಹಾಕಿದರೆ. ಆ ರೀತಿಯಾಗಿ ಈ 60-65 TMC ಬಂತಂದರೆ ನಾವು ಅದ್ರ ಮೇಲೆ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ಬೋದು ಎಂಬ ನನ್ನ ಉದ್ದೇಶ ಇದೆ. ಅದು ಆದ್ಕೊಳ್ಳೆ ತಾವೆಲ್ಲರೂ ಏನು ಹೇಳ್ತಾರೆ ಎಲ್ಲರೂ ಕೂಡ ಮಾತಾಡಿ, ಎಲ್ಲ ಮುಖಂಡರು ಇದ್ದಾರೆ, ಅನುಭವಸ್ಥರಿದ್ದೀರಿ, ತಮಗೂ ಗೊತ್ತಿದೆ, ಎಲ್ಲರೂ ಕೊಡಬೇಕು. ಅದು ಯಾವುದೋ ಒಂದು ಕೆನಾಲ್ ಕೊಟ್ಟು ಒಂದು ಕೆನಾಲ್ ಬಿಡೋಕ್ಕಾಗೋದಿಲ್ಲ. ಇದು ನೀರು ಬಿಟ್ಟು ಅಂದರೆ ಇದು 4,000 ಬೆಳಲೇಬೇಕಾಗ್ತದೆ ಸರ್. ರಾಯ ಬಸವ ಕುಡಿಯೋ ನೀರು ಬಿಟ್ಟರೆ ವಿಜಯನಗರ ಬಿಡಲಿಲ್ಲ ಸರ್. ಇಲ್ಲ, ಕುಡಿಯೋ ನೀರಿಗೆ ಅಂದರೆ ಬಿಡ್ಬೇಕಂತ ನಿರ್ಧಾರ ಆಗಿದೆ. ಬಿಟ್ಟಿಲ್ಲ ಸರ್, ಬಿಡ್ತಾರೆ. ಈಗ ಏನೇನೇ ಮಾತಾಡಿದ್ರು ಅವರು ಡಿವಿಷನಲ್ ಕಮಿಷನ್ ಹತ್ರ ರೆಫರೆನ್ಸ್ ಮಾಡಿ ಡಿವಿಷನಲ್ ಕಮಿಷನ್ ಹತ್ರ ಪರ್ಮಿಷನ್ ತೊಗೊಂಡು ಬಿಡಬೇಕಾಗ್ತದೆ ಅಷ್ಟೇ. ಸೊ ಮಾಡ್ತಾರೆ. ಕುಡಿಯೋ ನೀರಿಗೆ ಎಲ್ಲ ಕಡೆನೂ ಬಿಡಬೇಕಂತ ಐತಿ, ಬಿಡಲೇಬೇಕಂತ ಬಿಡ್ತಾರೆ. ಸೊ ಇರಿಗೇಷನ್ಗೆ ಆದರೆ ಮಾತ್ರ ಎಲ್ಲರೂ ಕೂಡಿ ನಿರ್ಧಾರ ತಗೊಳ್ಬೇಕು. ಡಿಪೆಂಡ್ ಅಪ್ ಆನ್ ದಿ ಅವೈಲಬಿಲಿಟಿ ಆಫ್ ದಿ ವಾಟರ್ ಅಷ್ಟೇ. ಇದನ್ನು ಆದಷ್ಟು ತೀವ್ರವಾಗಿ ಸರ್ಕಾರ ಭದ್ರಾಗಿದೆ. ಅವ್ರು ಯಾವತ್ತೇ ನೀರು ರೈತರಿಗೆ ತೊಂದರೆ ಕೊಡಬೇಕಂತ ಪ್ರಶ್ನೆ ಇಲ್ಲ. ಸೊ ಪಾಸಿಟಿವ್ ಇರೋದ್ರಿಂದ ಈ ಲೆವೆಲ್ಸ್ ನೋಡ್ಕೊಂಡು, ಇನ್ಫ್ಲೋ ನೋಡ್ಕೊಂಡು ಇನ್ನೊಂದು 3-4 ದಿವಸ ನಾವು ಡೆಸಿಷನ್ ತಗೊಂಬೋಣಂತ ಮಾತನ್ನು ನಾನು ವೈಯಕ್ತಿಕವಾಗಿ ನಿಮ್ಗೆ ಹೇಳ್ತೀನಿ. ಹೋಯ್ತಲ್ಲ 2.2 TMC 10 ಮಾಡಿದ್ದಾರೆ. ಡೀಸೆಲ್ ಕಮಿಷನ್ ಅಷ್ಟೇ ಆರ್ಡರ್ ಮಾಡ್ಯಾರ, ತಕ್ಷಣ ಬಂದ್ ಮಾಡಿಬಿಟ್ಟಾರೆ. ಈಗ ಬಂದಾಯಿತು, ಇನ್ನು ಎಲ್ಲಿಂದ ಏನು ಲೆಟ್ಔಟ್ ಮಾಡ್ತಾ ಇಲ್ಲ. ಅದು 25ಗೆ ಬಂದ್ ಮಾಡಬೇಕಾಗಿತ್ತು, ಸ್ಲೋಲಿ ಬಂದ್ ಮಾಡಿ ಇಲ್ಲ. ಅಲ್ಲಿ ಕುಡಿಯೋ ನೀರಿಗೆ ಅಂತೇಳಿ ಎಷ್ಟು ಬೇಕು ಅಂತೇಳಿ ರಾಯಚೂರು, ನಮ್ಮ ಕೊಪ್ಪಳ DC-ಗಳು, ಅಲ್ಲಿ PRD ಪಂಚಾಯತ್ ರಾಜ್ನವ್ರ ಹತ್ರ ಮಾತಾಡಿ, ರೆವಿನ್ಯೂ, ಪಂಚಾಯತ್ ರಾಜು, ಪೊಲೀಸು, ಇರಿಗೇಷನ್ ಎಲ್ಲ ಸೇರಿ ಟೀಮ್ಗಳು ಮಾಡಿ ಅವ್ರಿಗೆ ನೀರು ಬಿಟ್ಟರು ಕುಡಿಯೋ ನೀರಿಗೆ.
ಅದು ಮುಗೀತು, ಈಗೆಲ್ಲ ಬಂದಾಗ್ಯದ. ಈಗ ಮತ್ತೆ ಬಿಡಬೇಕು, ಇರಿಗೇಷನ್ ಬಿಡಬೇಕಾದ್ರೆ ಎಲ್ಲರೂ ಕೂಡಿ ನಿರ್ಧಾರ ತಗೋಬೇಕಷ್ಟೇ.